ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮಾನ್ಯ ಶಾಸಕರಾದಂಥ ಸಮೃದ್ಧಿ ಮಂಜುನಾಥ್ ಸರ್ ಅವರೇ, ವೇದಿಕೆಯ ಮೇಲೆ ಈ ಜನಾಂಗದ ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರುಗಳು ಹಾಗೂ ಊರಿನ ಗ್ರಾಮಸ್ಥರು, ಯುವ ಮುಖಂಡರುಗಳು ಎಲ್ಲರೂ ಕೂಡ ವೇದಿಕೆಯ ಮೇಲೆ ಹಾಜರಿದ್ದೀರಿ. ವೇದಿಕೆಯ ಮುಂಭಾಗದಲ್ಲಿ ಎಲ್ಲ ಸಾರ್ವಜನಿಕ ಬಂಧುಗಳು ಕೂಡ ಹಾಜರಿದ್ದೀರಿ. ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರುಗಳು ಕೂಡ ಹಾಜರಿದ್ದೀರಿ. ಎಲ್ಲರಿಗೂ ಕೂಡ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಶ್ರೀಕೃಷ್ಣ ಮಹಾತ್ಮ ಅವರ ಒಂದು ಆಚರಣೆ ನಮಗೆಲ್ಲರಿಗೂ ಕೂಡ ಒಂದು ಕರ್ತವ್ಯ ಮತ್ತು ಜವಾಬ್ದಾರಿ ಅಂತಲೇ ಹೇಳ್ಬೋದು. ಮಹಾತ್ಮ ಇಡೀ ವಿಶ್ವಕ್ಕೆ ಮಹಾತ್ಮ ಅವರು. ನಮ್ಮ ಗೊಲ್ಲ ಜನಾಂಗಕ್ಕೆ ಅವರು ಸೀಮಿತರಾಗಿಲ್ಲ. ಪ್ರತಿಯೊಂದು ಅಣುವಿನಲ್ಲೂ ಕೂಡ ಇವತ್ತು ದೇವರಿದ್ದಾನೆ. ಇಡೀ ವಿಶ್ವದ ಜನ ಇವತ್ತು ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ದಶಾವತಾರಗಳಲ್ಲಿ ಇವರ ಅವತಾರ ಕೂಡ ಒಂದು. ಉತ್ತರ ಭಾರತದಲ್ಲಿ ಮತ್ತು ದಕ್ಷಿಣ ಭಾರತದಲ್ಲಿ ಪಕ್ಷಗಳು ಬೇರೆ ಬೇರೆ ಆಗಿರಬಹುದು. ನಮ್ಮ ದಕ್ಷಿಣ ಭಾರತದಲ್ಲಿ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯಂದು ಶ್ರೀಕೃಷ್ಣನು ಜನ್ಮ ತಾಳ್ತಾನೆ. ಸೊ ಹಾಗಾಗಿ ನಾವು ಇದನ್ನು ನಮ್ಮ ಕೃಷ್ಣನ ಬಗ್ಗೆ ಒಂದಷ್ಟು ಇತಿಹಾಸವನ್ನು ತಾವೆಲ್ಲರೂ ಕೂಡ ತಿಳ್ಕೊಂಡಿದ್ದೀರಾ. ಆದರೂ ಕೂಡ ಇವತ್ತು ಜನ್ಮಾಷ್ಟಮಿಯ ದಿನ ಅವರ ಒಂದು ಇತಿಹಾಸವನ್ನು ಮೆಲ್ಕಾಕೋದು ನಮ್ಮೆಲ್ಲರ ಒಂದು ಕರ್ತವ್ಯ. ಕೃಷ್ಣನ ತಂದೆ ತಾಯಿಗಳು ವಸುದೇವ ಮತ್ತು ದೇವಕಿ ಅಂತ. ಕೃಷ್ಣನ ಒಂದು ಹುಟ್ಟಿನ ಬಗ್ಗೆ ಒಂದು ರಹಸ್ಯವಾದಂಥ ಒಂದು ಚರಿತ್ರೆ ಇದೆ. ಅದು ಕಂಸ ಮಥುರಾ ರಾಜ್ಯದ ರಾಜಕುಮಾರ ಆಗಿರ್ತಾನೆ. ಬೇರೆಯಲ್ಲಿ ಇರ್ತಕ್ಕಂಥ ಜನಗಳಿಗೆಲ್ಲನೂ ಕಾಟ ಕೊಡ್ತಾ ಇರ್ತಾನೆ. ಆದರೆ ತನ್ನ ತಂಗಿ ದೇವಕಿ ಅಂದರೆ ಆತನಿಗೆ ಅಪಾರವಾದಂಥ ಪ್ರೇಮ. ಕಂಸನಿಗೆ ಒಂದು ಒಳ್ಳೆ ವರನನ್ನು ಹುಡುಕಿ ಮಾಡಿದ್ಮೇಲೆ ಗಂಡು ಹೆಣ್ಣನ್ನು ಊರಿಗೆ ಬಿಟ್ಟು ಬರೋಣ ಅಂತಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಒಂದು ಅಶರೀರವಾಣಿ ಕಂಸನಿಗೆ ಕೇಳಿಸುತ್ತೆ. ಕಂಸ, ನೀನು ನಿನ್ನ ತಂಗಿಯನ್ನು ಇಷ್ಟೊಂದು ಪ್ರೀತಿಸ್ತೀಯ, ಆದರೆ ನಿನ್ನ ತಂಗಿಯ ಮಕ್ಕಳಿಂದ ನಿನಗೆ ಮರಣ ಇದೆ ಅಂತ ಅಶರೀರವಾಣಿ ಒಂದು ಕೇಳಿಸುತ್ತೆ. ಅದರಲ್ಲೂ ಕೂಡ ತನ್ನ ತಂಗಿ ಮಗನ 8ನೇ ಮಗುವಿನಿಂದ ನಿನಗೆ ಮರಣ ಇದೆ ಅಂತ ಹೇಳಿದಾಗ ಕಂಸ ಇದ್ದಕ್ಕಿದ್ದಂಗೆ ಅವರನ್ನು ಊರಿಗೆ ಕರ್ಕೊಂಡು ಹೋಗೋದು ಬಿಟ್ಬಿಟ್ಟು ಕಾರಾಗೃಹಕ್ಕೆ ಹಾಕ್ಬಿಡ್ತಾನೆ. ಗಂಡ ಹೆಂಡತಿ ಇಬ್ಬರು ಕೂಡ ಕಾರಾಗೃಹದಲ್ಲೇ ಇರ್ತಾರೆ. ದೇವಕಿಗೆ 7 ಜನ ಮಕ್ಕಳು ಹುಟ್ಟಿದ್ರು ಕೂಡ 7 ಜನ ಮಕ್ಕಳನ್ನು ಕೂಡ ಕಂಸ ಸಾಯಿಸ್ಬಿಡ್ತಾನೆ. 8ನೇ ಮಗುಗೆ ಸಾಯಿಸೋದಕ್ಕೆ ಕಾಯ್ತಾ ಇರ್ತಾನೆ. ಅಷ್ಟೊತ್ತಿಗೆ ವಸುದೇವ ಒಂದು ಪ್ಲಾನ್ ಮಾಡ್ತಾನೆ. ನಮ್ಮ ಮಹಾತ್ಮ ಶ್ರೀಕೃಷ್ಣ ಹುಟ್ಟಿದಂಥ ದಿನ ಯಾವ ರೀತಿ ಇತ್ತು ಅಂದರೆ, ಅಂತ ಮಳೆ ಬರ್ತಾ ಇರುತ್ತೆ, ಮಿಂಚು ಗುಡುಗು ಜೋರಾಗಿ ಮಳೆ ಬರ್ತಾ ಇರ್ತದೆ. ಅಂಥ ಮಧ್ಯರಾತ್ರಿಯಲ್ಲಿ ಶ್ರೀಕೃಷ್ಣ ಸೆರೆಮನೆಯಲ್ಲಿ ಜನ್ಮ ತಳಿತಾನೆ. ಆ ಶ್ರೀಕೃಷ್ಣನ ಒಂದು ಜನ್ಮ ಆದಾಗ ಅಲ್ಲಿರ್ತಕ್ಕಂಥ ಜೈಲಿಗೆನೆ ಬೆಳಕು ಮಿಂಚ್ತಾ ಇರ್ತದೆ. ಆ ರೀತಿ ಇರ್ತದೆ ಆ ಒಂದು ಮಗುವಿನ ಅವತಾರ. ಬೆಳಕೆ ಇರೋದಿಲ್ಲ, ಅಂಥ ಕಡೆ ಬೆಳಕು ಬರುತ್ತೆ. ಸೊ ವಸುದೇವ ಮಗುನ ಕೈಯಲ್ಲಿ ಇಟ್ಕೊಂಡು ನೋಡ್ತಾನೆ. ಹೆಂಗಾರ ಮಾಡಿ ನಾನು ಈ ಮಗುನ ಕಾಪಾಡಬೇಕು ಅಂತ ಪಣ ತೊಟ್ಟು ಇದ್ದಕ್ಕಿದ್ದಂಗೆ ಅದನ್ನು ಗೋಕುಲಕ್ಕೆ ಬಿಡೋದಕ್ಕೆ ಆ ಮಧ್ಯರಾತ್ರಿಯಲ್ಲೇ ಹೊರಡ್ತಾನೆ. ಗೋಕುಲಕ್ಕೆ ಬಿಡಬೇಕು ಅಂತಂದರೆ ಯಮುನಾ ನದಿಯನ್ನು ದಾಟಿನೇ ಗೋಕುಲಕ್ಕೆ ಹೋಗ್ಬೇಕು. ಯಮುನಾ ನದಿಯಲ್ಲಿ ನೀರು ಎಲ್ಲರಿಗೂ ಬರ್ತದೆ ಅಂತಂದರೆ ವಸುದೇವನಿಗೆ ಈ ಕುತ್ತಿಗೆಗಿಂತಲೂ ಮೇಲ್ಗಡೆ ನೀರಿರುತ್ತೆ ಯಮುನಾ ನದಿಯಲ್ಲಿ. ಆ ದಡದಲ್ಲಿ ಒಂದು ತಬ್ಬರಿಗೆ ಸಿಗುತ್ತೆ. ಆ ತಬ್ಬರಿಗೆಯಲ್ಲಿ ಮಗುನ ಇಟ್ಬಿಟ್ಟು ತಲೆ ಮೇಲೆ ಇಟ್ಕೊಂಡು ನೀರಿಗಿಳಿತಾನೆ. ಆ ಯಮುನಾ ನದಿಯನ್ನು ದಾಟ್ಬಿಟ್ಟು ಅವನು ಗೋಕುಲಕ್ಕೆ ಹೋಗ್ಬೇಕು. ಈ ನಡೀತಾ ನಮ್ಮ ಮಗುವಿನ ಪಾದ ಆ ನೀರಿಗೆ ಸ್ಪರ್ಶ ಆಗ್ತದೆ. ತಲೆ ಮೇಲೆ ಹೊತ್ಕೊಂಡಿರ್ತಾನೆ, ಕಾಲು ಸ್ಪರ್ಶ ಆಗ್ಬಿಡ್ತದೆ. ಸ್ಪರ್ಶ ಆಗಿದ ತಕ್ಷಣವೇ ಯಮುನಾ ನದಿ ಇದು ಮಹಾತ್ಮನ ಕಾಲು ಅಂತೇಳಿ ಆ ನೀರು ಕುತ್ತಿಗೆವರೆಗೂ ಬಂದಿತ್ತು ವಸುದೇವನಿಗೆ. ಆ ನೀರು ಇದ್ದಕ್ಕಿದ್ದಂಗೆ ಮೊಣಕಾಲು ಕೆಳಗಡೆ ಹೊಟ್ಟೋಗುತ್ತೆ. ಮಳೆ ಬೀಳ್ತಾ ಇರ್ತದೆ. ಶೇಷನಾಗ ಏನು ಮಾಡ್ತಾನೆ ಅಂದರೆ ಮಗುವಿಗೆ ಆಶ್ರಯ ಕೊಡ್ತಾನೆ. ತನ್ನ ಹೆಡೆಯನ್ನು ಬಿಚ್ಚಕ್ಕೆ ಬಂದು ಯಶೋದೆಯ ಹತ್ರ ಅದೇ ಟೈಮ್ಗೆ ಯಶೋದೆ ಒಂದು ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಿರ್ತಾಳೆ. ಈ
ಗಂಡು ಮಗುವನ್ನು ಯಶೋದೆಯ ಪಕ್ಕದಲ್ಲಿ ಮಲಗಿಸಿ ಹೆಣ್ಣು ಮಗುವನ್ನು ಎತ್ತುಕೊಂಡು ಅದೇ ರಾತ್ರಿಯಲ್ಲಿ ಬಂದು ಮತ್ತೆ ಅಲ್ಲಿ ಇಡ್ತಾನೆ. ಎಲ್ಲಿ? ದೇವಕಿಯ ಪಕ್ಕದಲ್ಲಿ ಆ ಹೆಣ್ಣು ಮಗುವನ್ನು ಮಲಗಿಸ್ಬಿಡ್ತಾನೆ. ಈ ರೀತಿಯಾದಂಥ ಚರಿತ್ರೆ ಇರತಕ್ಕಂಥದ್ದು ನಮ್ಮ ಮಹಾತ್ಮನಿಗೆ. ಸೊ ಏನೇ ಇರಲಿ, ನಾವು ಈ ಚರಿತ್ರೆಯನ್ನು ಮೆಲುಕಾಕಬೇಕಾಗಿತ್ತು. ಶ್ರೀಕೃಷ್ಣ ಜನ್ಮಾಷ್ಟಮಿ ಎಂದು ಇಡೀ ನಾಡಿನ ಜನತೆಗೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ